ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅರೆ, ಕರ್ನಾಟಕ ಗ್ಯಾರಂಟಿ ಎಫೆಕ್ಟ್ ಇಂತಹ ಪರಿಸ್ಥಿತಿಯನ್ನು ತಂದಿಡ್ತಾ ಮೊನ್ನೆ ಅಷ್ಟೇ ಸಂಬಳಕ್ಕೆ ಬ್ರೇಕ್ ಅನ್ನೋ ಸುದ್ದಿಯನ್ನು ಮಾಡಿದ್ವಿ. ಬೇರೆ ಯಾರೂ ಅಲ್ಲ, ಶಾಸಕರ PAಗಳ ಸಂಬಳ ಬರ್ತಿಲ್ಲ. 2 ತಿಂಗಳು 3 ತಿಂಗಳಿಂದ ಬಹುತೇಕರಿಗೆ ಸಂಬಳ ಇಲ್ಲದೆ ಖಾಸಗಿಯವರ ಬಳಿ ಸಂಬಳಕ್ಕೆ ಕೈ ಚಾಚುವ ದುಸ್ಥಿತಿ ಬಂದೊದಗಿದೆ ಅನ್ನೋ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಸಂಬಳಕ್ಕೂ ಕಷ್ಟ ಆಗ್ತಿದೆಯಾ, ಅನುದಾನಕ್ಕೆ ಕಷ್ಟ ಆಗ್ತಿದೆಯಾ ಅನ್ನೋ ಒಂದು ಆಕ್ರೋಶ ಮೊಳಗಿತ್ತು. ಶಾಸಕರ PAಗಳಿಂದ ಅಂದರೆ ಸರ್ಕಾರದ ಬೇರೆ ಬೇರೆ ದರ್ಜೆಯ ಅಧಿಕಾರಿಗಳ ಅಸಮಾಧಾನ. ಈಗ ನೋಡಿ, ಗ್ಯಾರಂಟಿ ಎಫೆಕ್ಟು ಇಂತಹ ಹಲವು ಸುದ್ದಿಗಳು ಬರೋ ಥರ ಮಾಡ್ತಾ ಇದೆ. ರಾಜ್ಯದ ಕರಾವಳಿ ರಕ್ಷಣೆಗೆ ಈಗ ಭಾರಿ ಸಂಕಷ್ಟವೊಂದು ಎದುರಾಗಿರೋದು. ಇದು ಗಡಿ ರಕ್ಷಣೆಗೆ ಸಂಬಂಧಪಟ್ಟಂತಹ ಬಹಳ ಸೂಕ್ಷ್ಮ ವಿಚಾರ. ಅಲ್ಲೂ ಕೂಡ ಸರ್ಕಾರ ಕಾಂಪ್ರಮೈಸ್ ಆಯ್ತಾ? ಹಾಗಾದರೆ ಗ್ಯಾರಂಟಿ ಕೊಡಲೇಬೇಕು. ಗ್ಯಾರಂಟಿ ವಿಚಾರದಲ್ಲಿ ಏನು ಮಾಡೋದಕ್ಕಾಗ್ತಿಲ್ಲ, ಯಾಕಂದರೆ ಕೊಟ್ಟು ಮಾತು ತಪ್ಪಿದ್ರೆ ಜನ ಸುಮ್ಮನಿರಲ್ಲ ಅನ್ನೋ ಆತಂಕದಲ್ಲಿ ಈಗ ರಾಜ್ಯದ ಗಡಿ ಭದ್ರತೆ ವಿಚಾರದಲ್ಲೂ ಕಾಂಪ್ರಮೈಸ್ ಆಗ್ತಿದ್ದಾರ. ಅಂಥದ್ದೊಂದು ಬಹಳ ಅಚ್ಚರಿಕರ ಸುದ್ದಿ ಇದು. ಕರಾವಳಿಯ ಕಡಲು ಭದ್ರತೆಗೆ ಆರ್ಥಿಕ ಮಿತವ್ಯಯದ ಸವಾಲು ಎದುರಾಗಿದೆ. ನೋಡಿ, ಇದು ಬರೀ ಕರಾವಳಿ ಭದ್ರತೆ ಮತ್ತೊಂದು ಅಂತಲ್ಲ, ಎಲ್ಲ ಕಡೆ ಎಲ್ಲೆಲ್ಲಿ ಕತ್ತರಿ ಹಾಕಬಹುದು, ಎಲ್ಲೆಲ್ಲಿ ಉಳಿಸಬಹುದು ಅನ್ನೋ ಪ್ರಯತ್ನವನ್ನು ಸರ್ಕಾರ ಮಾಡ್ತಿದೆ. ಯಾಕಂದರೆ ಒಂದೊಂದು ಕಡೆಯಿಂದನೂ ಇಷ್ಟಿಷ್ಟು ಸೇವ್ ಮಾಡಿದ್ರೆ ಈ ಗ್ಯಾರಂಟಿ ಸರಿದೂಗಿಸ್ಬೋದು ಅಂತ. ಈ ಐಡಿಯಾ ಕೊಡೋದಕ್ಕೆ ಹೊರಗಡೆಯಿಂದ ಏಜೆನ್ಸಿ ಸಹಾಯ ತೊಗೊಂಡಿದ್ದೆಲ್ಲ ನೋಡಿದ್ವಲ್ಲ ನಾವು. ಕರ್ನಾಟಕ ಕರಾವಳಿಯ ಸಮುದ್ರ ಕಾಯೋ ಕೋಸ್ಟ್ ಗಾರ್ಡ್ ಅಂದರೆ ಕರಾವಳಿ ರಕ್ಷಣಾ ಪಡೆ, ಅವ್ರಿಗೆ ಅವರ ವಾಹನಗಳಿಗೆ ನೀಡಲಾಗ್ತಿರೋ ಇಂಧನದಲ್ಲಿ ಭಾರಿ ಪ್ರಮಾಣದಲ್ಲಿ ಏಕಾಏಕಿ ಇಳಿಕೆ ಆಗಿದೆ. ಈಗ ಆರ್ಥಿಕ ಮಿತವ್ಯಯ ಅನ್ನೋ ಕಾರಣವನ್ನು ಕೊಟ್ಟು ಕರಾವಳಿ ಕಾವಲು ಪಡೆ ವಾಹನಗಳಿಗೆ ನೀಡೋ ಇಂಧನದ ಪ್ರಮಾಣವನ್ನು ದೊಡ್ಡ ಮಟ್ಟದಲ್ಲಿ ಇಳಿಸಿದ್ದಾರೆ. ಎಷ್ಟು ಕೊಡ್ತಿದ್ರು ನೋಡಿ, ಮಾಸಿಕ ಕರಾವಳಿ ಕಾವಲು ಪಡೆ ಬೋಟ್ಗಳಿಗೆ 600 ಲೀಟರ್ ಪೂರೈಕೆ ಆಗ್ತಿತ್ತು. 1 ತಿಂಗಳಿಗೆ 600 ಲೀಟ್ರು. ಈಗ 300 ಲೀಟರ್ ಇಳಿಕೆ. 10, 20, 100 ಅಲ್ಲ, ಕಡೆಗೆ 600 ಲೀಟರ್ ಇದ್ದಿದ್ದನ್ನು 300 ಲೀಟರ್ಗೆ ಇಳಿಸಿದ್ದಾರೆ. ಅರ್ಧ ಕಟ್ ಮಾಡಿದ್ದಾರೆ ಮಿತವ್ಯಯ ಅನ್ನೋ ಕಾರಣ. ಆಂತರಿಕ ಭದ್ರತಾ ವಿಭಾಗದಲ್ಲಿ ಬರೋ ಕರಾವಳಿ ಕಾವಲು ಪಡೆಗೆ ಈಗ ಬಹಳ ದೊಡ್ಡ ಸಂಕಷ್ಟ ಎದುರಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ ಕಾರವಾರದ ಕಡಲು ಕಾಯೋ ಕರಾವಳಿ ಕಾವಲು ಪಡೆ ಹಲವು ಅಕ್ರಮಗಳಿಗೆ ಬ್ರೇಕ್ ಹಾಕೋದಕ್ಕೆ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಗಸ್ತು ತಿರುಗಿ ರಾಜ್ಯ ಕಡಲ ತೀರದ ಮೇಲೆ ಹದ್ದಿನ ಕಣ್ಣಿಡುತ್ತೆ. ಇದು ದೊಡ್ಡ ಜವಾಬ್ದಾರಿ ಇದೆ. ಬೋಟ್ ಸೇರಿದಂತೆ ವಿವಿಧ ವಾಹನಗಳ ಮೂಲಕ ಗಸ್ತು ನಡೆಯುತ್ತೆ ಅಲ್ಲಿ. ಆದರೆ ಇಂಧನದ ಪ್ರಮಾಣ ಅರ್ಧಕ್ಕರ್ಧ ಕಟ್ಟಾಗಿಬಿಟ್ರೆ ಆರ್ಥಿಕ ಮಿತವ್ಯಯ ಅಂತ ಈ ರೀತಿ 300 ಅಲ್ವಂತೆ, ಕೆಲವು ಕಡೆ 250 ಲೀಟ್ರ್ ತಿಂಗಳಿಗೆ 600 ಲೀಟ್ರ್ ಕೊಡ್ತಾ ಇದ್ದಿದ್ದು 250 ಲೀಟ್ರ್ಗೆ ಇಳಿಸಿಬಿಟ್ರೆ ಕಡಲ ತೀರಗಳ ರಕ್ಷಣೆಗೆ ಇದು ಕಂಟಕ ಆಗಲ್ವಾ? ಹಾಗಾದರೆ ಇದು ಬಹಳ ದೊಡ್ಡ ಅಕ್ರಮಗಳಿಗೆ ದಾರಿ ಮಾಡಿಕೊಡಲ್ವ ನಾಳೆ? ಯಾರಿಗೆ ಗೊತ್ತು? ಡ್ರಗ್ಸ್ ಪೂರೈಕೆ, ಭಯೋತ್ಪಾದಕತೆ ಇಂಥದ್ದನ್ನೆಲ್ಲ ಕಡಿವಾಣ ಹಾಕಬೇಕು ಅಂದರೆ ಈ ಗಡಿ ಭದ್ರತೆ ವಿಚಾರದಲ್ಲೆಲ್ಲ ಆರ್ಥಿಕ ಮಿತವ್ಯಯ ಸಾಧ್ಯವೇ ಇಲ್ಲ. ರಕ್ಷಣಾ ವ್ಯವಸ್ಥೆಗೆ ನಮ್ಮಲ್ಲಿ ಸದಾ ಹೆಚ್ಚೆಚ್ಚು ಭದ್ರತೆಯನ್ನು ಕೊಡಬೇಕು ಅನ್ನೋ ಪ್ರಯತ್ನ ಆಗ್ತಾ ಇದ್ರೆ ಆರ್ಥಿಕ ಮಿತವ್ಯಯ ಅನ್ನೋ ಕಾರಣಕ್ಕೆ ಹಣ ಕಡಿತ ಮಾಡ್ತಿರೋದು ಮಾತ್ರ ಅಚ್ಚರಿ. ಇದು ರಾಜ್ಯ ಸರ್ಕಾರದ ನಿಯಮವೋ ಅಥವಾ ಮೇಲಿಂದ ಇನ್ನೇನಾದರೂ ನಿಯಮ ಬಂದಿದೆಯೋ ದೇವರಿಗೆ ಗೊತ್ತು. ಒಟ್ಟಿನಲ್ಲಿ ಇಂಧನ ಇಳಿಕೆ ಬೆನ್ನಲ್ಲೇ ಈಗ ಕೇವಲ 1 ಗಂಟೆಗೆ ಈ ಗಸ್ತಿನ ಅವಧಿಯನ್ನು ಇಳಿಸಿದ್ದಾರೆ. ಅವ್ರು ಏನು ಮಾಡ್ತಾರೆ? ಅವ್ರ ಕೈಯಿಂದ ಹಾಕ್ಕೊಂಡು ಗಸ್ತು ತಿರ್ಗೋಕ್ಕಾಗತ್ತಾ? ದಕ್ಷಿಣ ಕನ್ನಡ ಜಿಲ್ಲೆಯ 1, ಉಡುಪಿಯಲ್ಲಿ 3 ಹಾಗೂ ಕಾರವಾರದಲ್ಲಿ 5 ಠಾಣೆಯನ್ನು ಕೋಸ್ಟ್ ಗಾರ್ಡ್ ಇದೆ. ಅಂದರೆ ಇಷ್ಟು ಠಾಣೆಗಳಿವೆ ಅದರ ವ್ಯಾಪ್ತಿಯಲ್ಲಿ. 15 ಬೋಟ್ಗಳ ಪೈಕಿ ಗಸ್ತಿಗೆ ಬಳಸಲಾಗುವ 9 ಬೋಟ್ಗಳು ಈಗ ಇಂಧನದ ಸವಾಲನ್ನು ಎದುರಿಸ್ತಾ ಇರೋದು. ಬೇಕಾದಷ್ಟು ಸಿಬ್ಬಂದಿ ಇದ್ದಾರೆ, ಆದರೆ ಕೆಲಸನೇ ಇಲ್ಲ. ಈಗ ಅವ್ರಿಗೆ ಏನು ಕೆಲಸ ಮಾಡ್ತಾರೆ? ಇಂಧನ ಇಲ್ಲದೆ ಬೋಟು ನಡೆಸೋದಕ್ಕಾಗಲ್ಲ. ಹಾಗಾಗಿ ಇಂಧನ ಪೂರೈಕೆ ಇಳಿಕೆ ಆದೇಶ ಪೊಲೀಸರಿಗೆ ಒಂದು ರೀತಿಯಲ್ಲಿ ಪರಿಸ್ಥಿತಿ ಸಂಕಷ್ಟಕ್ಕೀಡಾಗಿದ್ದಾರೆ. ಈಗ ಸಿಬ್ಬಂದಿ ಜಾಸ್ತಿ ಆದರೂ ಏನು ಕೆಲಸ ಮಾಡ್ತಾರೆ ಅಂತ ಅದಕ್ಕೂ ಕಟ್ ಮಾಡೋದಕ್ಕೆ ಹೋದರೆ ಗೊತ್ತಿಲ್ಲ. ಕೆಲಸ ಇಲ್ವಲ್ಲ, ಈಗ ಇಷ್ಟು ಜನ ಕೂತು ಏನು ಮಾಡ್ತೀರಿ ಅಂತ. ಇಂಥದ್ದೊಂದು ಎಕ್ಸಾಂಪಲ್ ಇದೆಯಲ್ಲ, ಇದು ಪರಿಸ್ಥಿತಿ ನಿಭಾಯಿಸೋದಕ್ಕೆ ಕಷ್ಟವಾಗಿದೆಯಾ ಅನ್ನುವ ಸಂದೇಶವನ್ನು ಕೊಡ್ತಾ ಇದೆ. ಇದಕ್ಕೆ ಕಾರಣ ರಾಜ್ಯ ಸರ್ಕಾರ ಹೇಳಬೇಕು, ಇಲ್ಲಿ ಆರ್ಥಿಕ ಮಿತವ್ಯಯ ಮಾಡುವ ಅನಿವಾರ್ಯತೆ ಏನಿತ್ತು ಅಂತ. ಈ ಕಡೆ ಗೃಹಲಕ್ಷ್ಮಿ ನೋಡೋದಕ್ಕೆ ಬಂದರೆ ನೋಡಿ, ಗೃಹಲಕ್ಷ್ಮಿ 3 ತಿಂಗಳಿಂದ ದುಡ್ಡು ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ಇಲ್ಲ ನಾವೆಲ್ಲ ರಿಲೀಸ್ ಮಾಡಿದ್ದೀವಿ, ಅದು ಈಗ ತಹಶೀಲ್ದಾರ್ ಮೂಲಕ ಹೋಗ್ಬೇಕಲ್ವಾ, ಸ್ವಲ್ಪ ನಿಯಮ ಚೇಂಜ್ ಮಾಡಿದ್ದಾರೆ. ಏಕಾಏಕಿ ನಿಯಮ ಬದಲಿಸಿದ್ರು. ಇಷ್ಟು ದಿನ ನೇರವಾಗಿ ಇಲಾಖೆ ಹ್ಯಾಂಡಲ್ ಮಾಡ್ತಿತ್ತು, ಬಟ್ ಹೊರೆಯಾಗುತ್ತೆ, ಕೆಲಸ ಜಾಸ್ತಿ ಆಗುತ್ತೆ ಅಂತ ಗೃಹಲಕ್ಷ್ಮಿ ಯೋಜನೆ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಿಂದ ಹಣ ವರ್ಗಾವಣೆ ಆಗೋ ರೀತಿಯಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಈಗ ಇನ್ನೇನಾದ್ರು ತಡ ಆದರೆ ನಾವು ಕೊಟ್ಟಿದ್ದೀವಿ, ಅವ್ರು ಕೊಡ್ತಿಲ್ಲ ಅಂತ ಕಾರಣ ಹೇಳ್ಬೋದಲ್ಲ.
ಸರಿ ನೀವು ಕೊಟ್ಟರೋ ಅವ್ರು ಕೊಟ್ಟರೋ ಯಾರಾದರೂ ಕೊಡಲಿ, ಹೇಳಿರೋದು ಸರಿಯಾದ ಸಮಯಕ್ಕೆ ಬರಬೇಕಲ್ವ. 3 ತಿಂಗಳಿಂದ ಇಲ್ಲ ಅನ್ನೋ ಆಕ್ರೋಶ. ನಮ್ಮ ಇಲಾಖೆಗೆ ದುಡ್ಡು ಬಂದು 15 ದಿನ ಆಗಿದೆ, ಮುಂದಿನ ತಿಂಗಳು ಎಲ್ಲ ಸರಿ ಹೋಗುತ್ತೆ ಅಂತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಏನಿದು ಕಥೆ? ಹಾಗಾದರೆ ಈ ಗೃಹಲಕ್ಷ್ಮಿ ಗ್ರಹಣ ಯಾವಾಗ ಕಳಿಯುತ್ತೆ? ಒಂದ್ಸಲ ಬರುತ್ತೆ, ಇನ್ನೊಂದು ಸಲ ಬರಲ್ಲ. 1 ತಿಂಗಳಿದ್ರೆ ಇನ್ನೊಂದು ತಿಂಗಳಿಲ್ಲ, ಒಂದ್ಸಲ ಅಕ್ಕಿ ಹಣ ಇಲ್ಲ, ಒಂದ್ಸಲ ಗೃಹಲಕ್ಷ್ಮಿ ಹಣ ಇಲ್ಲ. ಇಂಥ ಪರಿಸ್ಥಿತಿ ಕಾರಣ ಏನು? ಅಲ್ಲಿಂದ ಇಲ್ಲಿಗೆ ಬ್ಯಾಲೆನ್ಸ್ ಮಾಡೋದಾ? 1 ತಿಂಗಳು ಇದು ಕೊಟ್ಟು ಇನ್ನೊಂದು ತಿಂಗಳು ಅದು ಕೊಡೋದಾ? ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಗ್ಯಾರಂಟಿ ಎಫೆಕ್ಟ್ ಈಗ ರಾಜ್ಯದ ಎಲ್ಲ ವಲಯಗಳ ಮೇಲೂ ಕೂಡ ಬಿದ್ದಂಗೆ ಕಾಣಿಸ್ತಾ ಇದೆ. ಕಾದು ನೋಡಬೇಕು. ಮೊನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ ಚಾಟಿ ಏಟನ್ನು ಕೊಟ್ಟಿದೆ ಗ್ಯಾರಂಟಿ ಕೊಡೋರಿಗೆ. ಇದು ಪರಾವಲಂಬಿ ಒಂದು ವರ್ಗವನ್ನೇ ಸೃಷ್ಟಿಸ್ತಿರುವಂಥ ಅತ್ಯಂತ ಕೆಟ್ಟ ಬೆಳವಣಿಗೆ. ಬಡವ್ರಿಗೆ ಸಹಾಯ ಮಾಡಿ, ಆದರೆ ಈ ರೀತಿ ದುಡಿಯದಂತೆ ಮಾಡೋದಿದೆಯಲ್ಲ ಹಳ್ಳಿ ಪ್ರದೇಶಗಳಲ್ಲಿ. ಜಡ್ಜೇ ಹೇಳ್ತಾರೆ, ಅವರು ಊರು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ, ಕಾರ್ಮಿಕರು ಸಿಗ್ತಿಲ್ಲ. ಕೈಗಾರಿಕೆ ಎಲ್ಲ ಕಂಪನಿಗಳು ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡಿದರೆ ಕಾರ್ಮಿಕರು ಸಿಗ್ತಿಲ್ಲ ಅಂತ. ಹಳ್ಳಿ ಪ್ರದೇಶಗಳಲ್ಲೂ ಕೂಡ ಕೃಷಿ ಕಾರ್ಮಿಕರು ಸಿಗ್ತಿಲ್ಲ. ಎಲ್ಲಿ ಬರ್ತಾರೆ ಅವ್ರ ಕೆಲಸಕ್ಕೆ? ಎಲ್ಲ ಸಿಗತ್ತೆ, ಅಕ್ಕಿ ಸಿಗತ್ತೆ, ದುಡ್ಡು ಸಿಗತ್ತೆ, ಇನ್ಯಾಕೆ ಕೆಲಸಕ್ಕೆ ಬರ್ತಾರೆ? ಅಂತಹ ಪರಿಸ್ಥಿತಿ ಸೃಷ್ಟಿಸ್ತಾ ಇದ್ದೀರಿ. ಇದು ವೆರಿ ಡೇಂಜರಸ್. ಅದ್ರ ಬದಲು ಅವರನ್ನು ಮುನ್ನೆಲೆಗೆ ತೊಗೊಂಡು ಬನ್ನಿ, ದೇಶದ ಆರ್ಥಿಕತೆಯ ಭಾಗವನ್ನಾಗಿ ಮಾಡಿ ಅಂತ ಸುಪ್ರೀಂ ಕೋರ್ಟೇ ಚಾಟಿ ಏಟನ್ನು ಕೊಡ್ತು. ಈಗ ನೋಡಿದ್ರೆ ಆರ್ಥಿಕ ಸಂಕಷ್ಟ ಎಲ್ಲೆಡೆ ವ್ಯಾಪಿಸ್ಕೊಳ್ತಿರೋ ಥರ ಕಾಣಿಸ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.